ರಾಜ್ಯದ ಉದ್ದಗಲಕ್ಕೂ ಚಂಪಾಷಷ್ಠಿಯ ಸಂಭ್ರಮ ಜೋರಾಗಿತ್ತು. ಅದರಲ್ಲೂ ನಾಗ ಸನ್ನಿಧಿಯಾಗಿರುವ ಕುಕ್ಕೆ ಹಾಗೂ ಘಾಟಿ ಸುಬ್ರಹ್ಮಣ್ಯದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಹತ್ತಾರು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ರು. ಷಣ್ಮುಖನು ಬಂಗಾರದೊಡಲಿನ ಕರುಣಾಂತರಂಗನು ತಂಡಾಯುಧವನು ಧರಿಸಿದ ಸ್ವಾಮಿಯೋ ಧರ್ಮವ ಕಾಯುವ ಕಂಕಣಬದ್ಧನು. ಕುಕ್ಕೆ ಸನ್ನಿಧಿಯಲ್ಲಿ ಷಷ್ಠಿಯ ಸಂಭ್ರಮ ಸಡಗರ. ಘಾಟಿ ಸುಬ್ರಹ್ಮಣ್ಯದಲ್ಲೂ ವಿಶೇಷ ಪೂಜೆ ಪುನಸ್ಕಾರ. ಭೂಲೋಕದ ನಾಗ ಸನ್ನಿಧಿ ಅಂತಾನೆ ಕರೆಸಿಕೊಳ್ಳೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೈಲಾಸವೇ ಧರೆಗಿರುತ್ತಿತ್ತು. 3 ದಿನದಿಂದ ನಡೆಯುತ್ತಿದ್ದ ಚಂಪಾಷಷ್ಠಿಗೆ ಪ್ರತಿನಿತ್ಯವೂ ಸಾವಿರಾರು ಜನ ಬಂದು ಹೋಗ್ತಿದ್ರು. ಅದರಲ್ಲೂ ಷಷ್ಠಿ ಇದ್ದಿದ್ರಿಂದ ಹತ್ತಾರು ಪೂಜೆ ಪುನಸ್ಕಾರಗಳು ನಡೆದಿವೆ. ಮಾರ್ಗಶಿರ ಮಾಸದಲ್ಲಿ ಬರೋ ಚಂಪಾಷಷ್ಠಿಗೆ ತುಂಬಾನೇ ವಿಶೇಷವಿದೆ. 3 ದಿನಗಳ ಕಾಲ ನಾಗನ ಸನ್ನಿಧಿಯಲ್ಲಿ ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಹೀಗಾಗಿಯೇ 3 ದಿನಗಳ ಕಾಲ ಭಕ್ತ ಸಾಗರ ಹರಿದು ಬರುವುದು. ಮೊದಲ ದಿನವಾದ ಚೌತಿಯಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹೂವಿನ ರಥೋತ್ಸವ ನಡೆಯಿತು. 2ನೇ ದಿನ ಪಂಚಮಿಯಂದು ಪಂಚಮಿ ರಥೋತ್ಸವವನ್ನ ಅದ್ಧೂರಿಯಾಗಿ ನಡೆಸಲಾಯಿತು. ಬ್ರಹ್ಮ ರಥೋತ್ಸವ ನಡೆಸಲಾಯಿತು. ಮೊದಲು ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿ ಜೊತೆಗೆ ಶಿವ ಪಾರ್ವತಿಯರ ಉತ್ಸವ ಮೂರ್ತಿಗಳನ್ನು ಇಟ್ಟು ಬಲಿ ಸೇವೆ ನೆರವೇರಿಸಲಾಯಿತು. ನಂತರ ವೇದ ಘೋಷಗಳ ಜೊತೆಗೆ ಚಾಮರ ಬೀಸುತ್ತಾ ದೇವರ ಉತ್ಸವ ಸಾಗೋದಕ್ಕೆ ಶುರುವಾಯಿತು. ಬೆಳಗ್ಗೆ 7:29 ಸಲ್ಲುವ ವೃಶ್ಚಿಕ ಲಗ್ನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿರಾಜಮಾನನಾದ. ರಥೋತ್ಸವ ಶುರುವಾಗ್ತಿದ್ದಂತೆ ಭಕ್ತರೆಲ್ಲ ಎಳ್ಳು ಸಾಸಿವೆ ಎಸೆದು ಪುನೀತರಾದ್ರು. ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು ಜನಸಂದಣಿ ಬಹಳ ದಟ್ಟವಾಗಿತ್ತು. ಆದರೂ ಸಹ ಯಾವುದೇ ತೊಂದರೆಗಳಾಗದೆ ಚಂಪಾಷಷ್ಠಿಯ ಇಂದಿನ ಬ್ರಹ್ಮರಥೋತ್ಸವವು ಯಾವುದೇ ಒಂದು ಕೂಡ ತೊಂದರೆಗಳಾಗದೆ ನಿರಾತಂಕವಾಗಿ ನಡೆದಿದೆ. ಎಲ್ಲ ಸುಬ್ರಹ್ಮಣ್ಯ ದೇವರ ಒಂದು ಮಹಿಮೆಯಲ್ಲಿ ಇಷ್ಟಪಡ್ತೇನೆ. ಲಕ್ಷಾಂತರ ಜನ ಬಂದರೂ ಕೂಡ ಭಕ್ತರೆಲ್ಲರೂ ಕೂಡ ಸಂಯಮದಿಂದ ವರ್ತಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಸುಬ್ರಹ್ಮಣ್ಯ ರಥೋತ್ಸವವನ್ನು ನಡೆಸಿದ್ದೇವೆ. ಘಾಟಿಯಲ್ಲೂ ನಾಗದೇವನಿಗೆ ನಮೋ ನಮಃ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಚಂಪಾಷಷ್ಠಿ ಸಡಗರ ಜೋರಾಗಿತ್ತು. ದೇವಸ್ಥಾನದ ಪ್ರಾಂಗಣದಲ್ಲಿ ಬಗೆ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನಾಗನ ಕ್ಷೇತ್ರಕ್ಕೆ ಬಂದಿದ್ದ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಬಂದಿದ್ವಿ, ಅಷ್ಟೊಂದು ಚೆನ್ನಾಗಿ ಏನಿರ್ಲಿಲ್ಲ. ಈ ಷಷ್ಠಿಗೋಸ್ಕರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜನ ತುಂಬಾ ಜನ ಇದ್ದಾರೆ. ತುಂಬಾ ಕ್ಯೂ ಇದೆ. ಧರ್ಮ ದರ್ಶನಕ್ಕೆ ತುಂಬಾ ಜನ ಇದ್ದಾರೆ. ಇವತ್ತು ದರ್ಶನ ಮಾಡ್ಕೊಂಡ್ರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಖಂಡಿತವಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಎಲ್ಲರೂ. ಅಲಂಕಾರ ತುಂಬಾ ಚೆನ್ನಾಗಿದೆ. ಜನನು ತುಂಬಾ ಜನ ಸೇರಿದ್ದಾರೆ. ದರ್ಶನ ಚೆನ್ನಾಗಾಯ್ತು. ಯಾವತ್ತಿಗಿಂತ ಇವತ್ತು ಅಲಂಕಾರ ಚೆನ್ನಾಗಿರೋದ್ರಿಂದ ದೇವ್ರು ನೋಡೋದಕ್ಕೂ ಖುಷಿ ಆಯ್ತು. ನಾವು ಬಂದು ನಾಗರಿಕಲ್ಲ ಪೂಜೆ ಮಾಡಿ ತರಿ ಏರಿಯೋದು, ನಾಗರಿಕಟ್ಟಕ್ಕೆ ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿದು. ಒಟ್ನಲ್ಲಿ ನಾಡಿನ ಉದ್ದಕ್ಕೂ ಭಕ್ತರು ಚಂಪಾಷಷ್ಠಿಯ ಸಂಭ್ರಮದಲ್ಲಿ ಮುಳುಗೆದ್ದಿದ್ದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಪುತ್ತೂರಿನಿಂದ ಅಜಿತ್ ಕುಮಾರ್ ಜೊತೆ ಮನುಕುಮಾರ್, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.